ನನ್ನಿಂದ ಈ ಅರಣ್ಯದಲ್ಲಿ ಬಲು ಬಡಲಿದಿರಿ, ಬಲು ಪರಿಯಿಂದ ನೊಂದಿರಿ. ನಾಳೆಗೆ 12 ವರ್ಷ ತುಂಬಿದವು. ಇನ್ನು ಅಜ್ಞಾತವಾಸವಾಗಬೇಕು. ಇದಕ್ಕೆ ಗತಿ ಏನು ಹೇಳಿರೆ, ಏನು ಜಾತಿಗಳಿರ? ಆಹೋ ಅಣ್ಣಯ್ಯ, ನಮ್ಮ ಭೀಮಸೇನ, ನೀನು ನಮಗೆ ಹೇಳಿ ದಣಿಯುವುದೇ ಅದಕ್ಕೆ. ಮುಖ್ಯವಾಗಿ ನಿಮ್ಮ ಆಜ್ಞೆ ಎಂಬ ಕಣ್ಣಿಯೊಳಗೆ ಸಿಲುಕಿದೆವು. ನಾವು ಎಷ್ಟು ಬಲವಂತರಾದರೇನು ಮಾಡುವುದು? ಯಾವಾಗ ನೀವು ಜೂಜನ್ನಾಡಿದರೋ ಆವಾಗಲೇ ವನವಾಸ ಪ್ರಾಪ್ತಿಯಾಯಿತೆಂದು ನೀವು ಹೇಳಿದಂತೆ ಕೇಳಿಕೊಂಡು ನಿಮ್ಮ ಆಜ್ಞೆ ಮೀರದಂತೆ ನಡೆದುಕೊಂಡು ಬಂದೆವು. ಆದರೆ ಮುಂದಿನ ಅಜ್ಞಾತವಾಸದ ಪರ್ಯಾಂತರ ನಿಮ್ಮ ಮನಸ್ಸಿಗೆ ಬಂದಂತೆ ನಡೆಯಬಹುದು ಅಣ್ಣ ರಾಜಾಗ್ರಗಣ್ಯ. ಅಹೋ ತಮ್ಮಗಳಿರ, ಆಹೋ ಅಗ್ರಜ, ಇನ್ನು 1 ವರ್ಷ ಕೇಳಿದರೆ ನಮ್ಮ ರಾಜ್ಯವನ್ನು ಶ್ರೀಕೃಷ್ಣನು ವಿಭಾಗ ಮಾಡಿಸಿಕೊಡುವನು. ಆದ್ದರಿಂದ ನಾವು ಎಲ್ಲಿಗೆ ಹೋದರೆ ಪರಿಣಾಮವಾದೀತು ಹೇಳಿರೆ, ಏನು ಜಾತಿಗಳಿರ? ಆಹೋ ಅಣ್ಣ, ನಮ್ಮ ಫಲ್ಗುಣ, ತಾವು ಯೋಚಿಸಲ್ಪಟ್ಟ ಕಾರ್ಯಕ್ಕೆ ಗುಪ್ತವಾದ ಒಂದು ಪಟ್ಟಣ ಉಂಟು. ಅದ್ಯಾವುದು ತಮ್ಮ? ಅದು ಯಾವುದೆಂದರೆ ಪಶ್ಚಿಮ ಭಾಗದ ಮತ್ಸ್ಯನಗರ. ಪಶ್ಚಿಮ ಭಾಗ